2024ರ ಒಲಿಂಪಿಕ್ಸ್ ಅರ್ಹತಾ ಪಂದ್ಯವನ್ನಾಡಲು ಅಮೆರಿಕದ ಮಹಿಳಾ ಹಾಕಿ ಟೀಮ್ ರಾಂಚಿಗೆ ಬಂದಿಳಿದಿದೆ. ಸಾಂಪ್ರದಾಯಿಕ ರೀತಿಯಲ್ಲಿ ಹಾರ ಹಾಕಿ ಹೂಗುಚ್ಛ ಕೊಟ್ಟು ಮಹಿಳಾ ಹಾಕಿ ತಂಡವನ್ನ ಸ್ವಾಗತ ಮಾಡಲಾಗಿದೆ. ಜಾನಪದ ನೃತ್ಯದ ಮೂಲಕ ಸ್ವಾಗತ ಮಾಡಲಾಯಿತು. ಜೊತೆಗೆ ತಾವು ಕೂಡ ಸ್ಟೆಪ್ಸ್ ಹಾಕಿ ಎಂಜಾಯ್ ಮಾಡಿದ್ರು, ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಈಗಾಗಲೇ ಭಾರತದ ಹಾಕಿ ತಂಡ ಕೂಡ ರಾಂಚಿ ತಲುಪಿದೆ. ಪ್ರಮುಖ 5 ಸುದ್ದಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರನ್ನ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಕಸ್ಮಿಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಚಿನ್ ತೆಂಡೂಲ್ಕರ್ ಅವರನ್ನ ಅಚ್ಚುಮೆಚ್ಚಿನ ಆಟಗಾರ, ದಶಕಗಳ ಕಾಲ ತೆಂಡೂಲ್ಕರ್ ಅವರ ಆಟವನ್ನ ಆಸ್ವಾದಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಕೇಪ್ಟೌನ್ನಲ್ಲಿ ನಡೆದಂತ ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ 7 ವಿಕೆಟ್ಗಳಿಂದ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದೆ. ಈ ಗೆಲುವಿನೊಂದಿಗೆ ಟೆಸ್ಟ್ ಸರಣಿಯನ್ನ ಭಾರತ 1-1 ಅಂತರದಿಂದ ಸಮಬಲಗೊಳಿಸಿದೆ. ಅಲ್ಲದೆ ಈ ಗೆಲುವಿನೊಂದಿಗೆ ಭಾರತ ಸರಣಿಯನ್ನ ಉಳಿಸಿಕೊಂಡಿದ್ದು ಮಾತ್ರವಲ್ಲದೆ 31 ವರ್ಷಗಳ ನಂತರ ಕೇಪ್ಟೌನ್ನಲ್ಲಿ ಮೊದಲ ಟೆಸ್ಟ್ ಜಯವನ್ನ ದಾಖಲಿಸಿದೆ ಭಾರತ. ಜೊತೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಸೋಲಿನ ನಂತರ ಭಾರತ ಟಾಪ್ 3ರಲ್ಲಿಯೂ ಕೂಡ ಇರಲಿಲ್ಲ. ಅಲ್ಲದೆ ಸ್ಲೋವರ್ ರೇಟ್ಗೆ 2 ಅಂಕಗಳನ್ನು ಸಹ ಕಡಿತಗೊಳಿಸಲಾಗಿತ್ತು. ಇದೀಗ ಕೇಪ್ಟೌನ್ ಟೆಸ್ಟ್ನಲ್ಲಿ ಐತಿಹಾಸಿಕ ಗೆಲುವಿನ ನಂತರ ಭಾರತ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ 12 ಅಂಕವನ್ನು ಗಳಿಸಿದೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೀತಾ ಇದ್ದಂತಹ ಒಂದು ಟೆಸ್ಟ್ನಲ್ಲಿ 2ನೇ ಟೆಸ್ಟ್ನಲ್ಲಿ ಭಾರತ ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವಂಥದ್ದು. ಹಾಗೆ ಅತ್ಯಂತ ಕಡಿಮೆ ಬಾಲ್ಗಳನ್ನು ಫೇಸ್ ಮಾಡಿ ಗೆದ್ದಿರುವಂಥ ಟೆಸ್ಟ್ ಕೂಡ ಇದಾಗಿರುವಂಥದ್ದು ಕ್ರಿಕೆಟ್ ಇತಿಹಾಸದಲ್ಲೇ. ಜಸ್ಟ್ 634 ಬಾಲ್ಗಳನ್ನು ಅಷ್ಟೇ ಎರಡು ತಂಡ 2 ಇನ್ನಿಂಗ್ಸ್ನಲ್ಲಿ ಟೋಟಲ್ ಆಗಿ ಫೇಸ್ ಮಾಡಿರುವಂಥದ್ದು. ಸೊ ಅತ್ಯಂತ ಕಡಿಮೆ ಬಾಲ್ಗಳಲ್ಲಿ ನಡೆದಂಥ ಒಂದು ಕ್ರಿಕೆಟ್ ಪಂದ್ಯ. ಜಸ್ಟ್ 1.5 ದಿನದಲ್ಲಿ 5 ದಿನಗಳ ಕಾಲ ನಡೀತಾ ಇದ್ದಂಥ ಒಂದು ಟೆಸ್ಟ್ ಪಂದ್ಯ ಅಂತ್ಯಗೊಂಡಿದೆ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ರಾಮೋಹಳ್ಳಿಯಲ್ಲಿರೋ ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡ್ರೋನ್ ಪ್ರತಾಪ್ ಡಿಸ್ಚಾರ್ಜ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಡಿಸ್ಚಾರ್ಜ್ ಬೆನ್ನಲ್ಲೇ ಕುಂಬಳಗೋಡು ಇನ್ಸ್ಪೆಕ್ಟರ್ ಭೇಟಿ ನೀಡಿ ವೈದ್ಯರಿಂದ ಡ್ರೋನ್ ಪ್ರತಾಪ್ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಡ್ರೋನ್ ಪ್ರತಾಪ್ 2 ದಿನಗಳಿಂದ ಊಟ ಮಾಡಿರಲಿಲ್ಲ. ಸೊ ಗ್ಯಾಸ್ಟ್ರಿಕ್ ಆಗಿತ್ತು. ಇದರಿಂದಾಗಿ ಅವರಿಗೆ ವಾಮಿಟ್ ಎಲ್ಲ ಆಗಿತ್ತು ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ರು. ತದನಂತರ ಅವರು ತೀವ್ರ ಲೂಸ್ ಮೋಷನ್ ಆಗಿರೋದ್ರಿಂದ ಸೊ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಯಿತು. ಬಟ್ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಸದ್ಯಕ್ಕೆ ಈಗ ಕುಂಬಳಗೋಡು ಇನ್ಸ್ಪೆಕ್ಟರ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸದ್ಯಕ್ಕೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಕೆಲವೊಂದಷ್ಟು ಸಮಯಗಳು ಬೇಕಾಗುತ್ತೆ ಅಂತ ಅನ್ಸುತ್ತೆ. ಏನೋ ಡ್ರೋನ್ ಪ್ರತಾಪ್ಗೆ ಏನಾಯಿತು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿರುವಂಥದ್ದು. ಡ್ರೋನ್ ಪ್ರತಾಪ್ ಅವರಿಗೆ ಫುಡ್ ಪಾಯ್ಸನ್ ಆಗಿರೋದ್ರಿಂದ ಸೊ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಸಹ ಕೊಡಿಸಲಾಗಿದೆ. ತೀವ್ರ ಅವರಿಗೆ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಸೊ ಅವರಿಗೆ ವಾಮಿಟ್ ಆಗಿದೆ, ಲೂಸ್ ಮೋಷನ್ ಆಗಿರೋದ್ರಿಂದ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಟ್ ಅಲ್ಲಿ ವೈದ್ಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸೊ ಇವಾಗ ಅವರು ಚೇತರಿಸಿಕೊಂಡಿದ್ದಾರೆ. ಹಾಗೆ ಅವರನ್ನ ಮತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಈಗ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದ ಬಗ್ಗೆ ಕುಂಬಳಗೋಡು ಇನ್ಸ್ಪೆಕ್ಟರ್ ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದ ನನಗೆ ತುಂಬಾ ಸಲ ಲೂಸ್ ಮೋಷನ್ ಆಗಿದೆ. ಸೊ ಲೂಸ್ ಮೋಷನ್, ವಾಮಿಟಿಂಗ್, ಫೀವರ್ ಆಗಿರೋದ್ರಿಂದ ಕಮ್ಮಿ ಆಗಲಿಲ್ಲ. ಅಲ್ಲೇ ಇನ್ಸೈಡ್ ಡಾಕ್ಟರ್ ಕೂಡ ಇರ್ತಾರೆ. ಡಾಕ್ಟರ್ ಇದ್ದಾಗ ಸಣ್ಣ ಪುಟ್ಟ ಗ್ಯಾಸ್ಟ್ರೈಟಿಕ್ ಮಾತ್ರೆ ಆಗಲಿ, ಸಿರಪ್ ಆಗಲಿ ಅದಕ್ಕೆ ಸಂಬಂಧಪಟ್ಟಿರೋದು ಕೊಡ್ತಾರೆ. ಅದು ಕೊಟ್ಟರು ಕೂಡ ಕಮ್ಮಿ ಆಗಿಲ್ಲ. ಸೊ ಯಾವಾಗ ಜಾಸ್ತಿ ಆಯಿತು ಮತ್ತೆ ಮಿಡ್ ನೈಟ್ ಅಲ್ಲಿ ತುಂಬಾ ಸುಸ್ತಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಮ್ಮ ಹಾಸ್ಪಿಟಲ್ಗೆ ಬಂದರು.
ಬಂದಾಗ ನೋಡಿದಾಗ BP ಒಂದು ಸ್ವಲ್ಪ ಲೋವರ್ ಸೈಡ್ ಅಲ್ಲಿ ಇತ್ತು 90/50 ಅಥವಾ 80/40 ಆ ತರ ಇದ್ದಿದ್ರಿಂದ ನಾವು ಮೋಸ್ಟ್ ಪ್ರಾಬ್ಲಿ ಡಿಹೈಡ್ರೇಷನ್ ಆಗಿರ್ತಾರೆ. ಒಂದು 8ರಿಂದ 10 ಬಾರಿ ಒಮ್ಮೆ ಲೂಸ್ ಮೋಷನ್, ವಾಮಿಟಿಂಗ್ 6ರಿಂದ 8 ಬಾರಿ, ಮತ್ತೆ ಫೀವರ್, ಇಷ್ಟು ಕಾಂಟ್ರಿಬ್ಯೂಟಿಂಗ್ ಮಾಡಿ ಅವರಿಗೆ ಬಾಡಿ ಕೂಡ ಡಿಹೈಡ್ರೇಷನ್ ಮಾಡಿರೋದ್ರಿಂದ ಸುಸ್ತಿರುತ್ತೆ. ಸೊ ಅದಕ್ಕೆ ಬೇಸ್ಡ್ ಆನ್ ದಟ್ ನಾವು ಬ್ಲಡ್ ಟೆಸ್ಟ್ ಕೂಡ ಮಾಡಿದ್ವಿ. ಬ್ಲಡ್ ಟೆಸ್ಟ್ ಕೂಡ ಕೆಲವೊಂದು ಇನ್ಫೆಕ್ಷನ್ ಕೂಡ ಇತ್ತು. ಅಂದ್ರೆ ಲುಕ್ಸ್ ಲೈಕ್ ಮೋರ್ ಓವರ್ ಗ್ಯಾಸ್ಟ್ರೈಟಿಸ್ ಫೀಚರ್, ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಕರಿತೇವೆ. ಬೇಸ್ಡ್ ಆನ್ ದಟ್ ನಾವು ಟ್ರೀಟ್ಮೆಂಟ್ ಕೊಟ್ವಿ. ಒಂದ್ ಸ್ವಲ್ಪ BP ಎಲ್ಲ ಇಂಪ್ರೂವ್ಮೆಂಟ್ ಆಯಿತು, ಸ್ಟೇಬಲ್ ಆಯಿತು. ಲೂಸ್ ಮೋಷನ್ ಆಗಲಿ, ವಾಮಿಟಿಂಗ್ ಆಗಲಿ, ಫೀವರ್ ಆಗಲಿ ರೆಡ್ಯೂಸ್